ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಗಾಢ ಕತ್ತಲು ಆ ಹಳ್ಳಿಯನ್ನು ಆವರಿಸಿತ್ತು. ಚಂದ್ರನ ಬೆಳಕು ಸಹ ಅಲ್ಲಿಗೆ ತಲುಪಲು ಹೆದರುತ್ತಿದೆ ಎಂದು ಅನ್ನಿಸುವಂತಹ ಪರಿಸ್ಥಿತಿ. ಅಲ್ಲಿಯೇ ಇದ್ದ ಹಳೆಯ ಕೋಟೆ ಹತ್ತಿರ ಭೀಕರ ಮೌನದ ನಡುವೆ ಒಬ್ಬಳು ತಾಯಿ ಮಗನನ್ನು ಮಡಿಲಲ್ಲಿ ಮಲಗಿಸಿ ತನ್ನ ಮಗನನ್ನು ಅಪ್ಪಿಕೊಳ್ಳುತ್ತಾ ಕಣ್ಣೀರು ಹಾಕುತ್ತಿದ್ದಳು. ಅವಳ ಹೆಸರು ಶ್ರೀವಿದ್ಯಾ. ಅವಳ ಮಗನ ಹೆಸರು ಆಯುಷ್, 9 ವರ್ಷದ ಪುಟ್ಟ ಬಾಲಕ. ಆದರೆ ಅವಳ ಮಗ ಈಗ ನಿದ್ದೆ ಮಾಡುತ್ತಿರಲಿಲ್ಲ. ಅವನ ಆತ್ಮ ಅವನ ದೇಹದಲ್ಲಿ ಇಲ್ಲದಿರುವಂತೆ ಯಾವುದೇ ರೀತಿಯ ಚಲನೆ ಇಲ್ಲದೆ ತಾಯಿಯ ಮಡಿಲಲ್ಲಿ ಮಲಗಿದ್ದ. ದೇವರೇ, ನನ್ನ ಮಗನಿಗೆ ಏನಾಗಿದೆ? ಆಕೆ ಎಷ್ಟೇ ಕೂಗಿದರೂ ಆ ಹಳ್ಳಿಯ ಜನ ಯಾರು ಅವಳ ಹತ್ತಿರ ಬರಲಿಲ್ಲ. ಏಕೆಂದರೆ ಆ ತಮಸಾ ದೇವಾಲಯಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಕಥೆಯು ಹೃದಯ ಹಿಮಗಟ್ಟುವಷ್ಟು ಭಯಾನಕವಾಗಿತ್ತು. ಈ ರಾತ್ರಿ ಅಲ್ಲಿ ಏನೋ ಭೀಕರವಾದುದು ನಡೆದಿರಬೇಕೆಂದು ಎಲ್ಲರೂ ಅರಿತಿದ್ದರು. ಈ ಘಟನೆಯ ಹಿಂದಿನ ದಿನ ಆಯುಷ್ ಹಾಗೂ ಅವನ ಸ್ನೇಹಿತರು ಹಳ್ಳಿಯ ಪಕ್ಕದ ತಮಸಾ ದೇವಾಲಯದ ಹತ್ತಿರ ಆಟವಾಡಲು ಹೋಗಿದ್ದರು. ಹಳ್ಳಿಯ ಹಿರಿಯರು ಆ ದೇವಾಲಯದ ಹತ್ತಿರ ಹೋಗಬಾರದೆಂದು ಎಚ್ಚರಿಸುತ್ತಿದ್ದರು. ಆದರೆ ಮಕ್ಕಳ ಕುತೂಹಲಕ್ಕೆ ಆ ಮಾತು ಕೇಳದೆ ಅಲ್ಲಿಗೆ ಹೋಗುತ್ತಿದ್ದರು. ಆ ರಾತ್ರಿ ಎಲ್ಲರೂ ತಮಾಷೆ ಮಾಡುತ್ತಾ ಹರಟೆ ಹೊಡೆಯುತ್ತಾ ಕುಳಿತಿದ್ದಾಗ ಇದ್ದಕ್ಕಿದ್ದಂತೆ ಪಕ್ಕದ ಅರಣ್ಯದಲ್ಲಿ ಬೆಂಕಿಯಂತಹ ಒಂದು ದೊಡ್ಡ ಚೆಂಡು ಕಾಣಿಸಿತು. ಅದನ್ನು ನೋಡಿ ಎಲ್ಲರೂ ಬೆಚ್ಚಿ ಬಿದ್ದರು. ಆ ಬೆಂಕಿಯ ಚೆಂಡು ಹಗುರವಾಗಿ ತೇಲಿ ಅವರತ್ತ ಬರುತ್ತಿತ್ತು. ಇನ್ನು 100 ಹೆಜ್ಜೆಗಳ ದೂರವಿದ್ದರು. ಅದರ ಸುತ್ತಲಿನ ಗಾಳಿ ಬೆಂಕಿಯ ಹೊಗೆಯಂತೆ ಕಪ್ಪಾಗಿ ಕಾಣಿಸಿತು. ಆಗ ಇದ್ದಕ್ಕಿದ್ದಂತೆ, ನೀವು ನನ್ನನ್ನು ಮರೆಯಲು ಪ್ರಯತ್ನಿಸುತ್ತೀರಾ? ಈ ಒಂದು ವಾಕ್ಯ ಎಲ್ಲರ ಕಿವಿಗೆ ಬಡಿದು ಬಿಟ್ಟಿತು. ಅದು ಭೂಮಿಯಿಂದ ಅಲ್ಲ, ಗಾಳಿಯಿಂದ ಅಲ್ಲ, ಅಶರೀರಿಯ ಧ್ವನಿ. ಆ ಧ್ವನಿಯನ್ನು ಕೇಳಿದ ಮಕ್ಕಳ ಮನಸ್ಸು ಭಯಗೊಂಡಿತು. ಆ ಕೂಡಲೇ ಅವರೆಲ್ಲರೂ ಓಡಲು ಮುಂದಾದರು. ಆದರೆ ಓಡುವ ಮೊದಲೇ ಆಯುಷ್ ಜೋರಾಗಿ ನಗಲು ಶುರು ಮಾಡಿದ. ಆ ನಗುವಿನಲ್ಲಿ ಮನುಷ್ಯತ್ವವಿರಲಿಲ್ಲ. ಅವನ ಕಣ್ಣುಗಳು ಅಸಹಜವಾಗಿ ಕೆಂಪಾಗಿ ಹೊಳೆಯತೊಡಗಿದವು. ಅವನ ಶರೀರ ತೀವ್ರವಾಗಿ ನಡುಗತೊಡಗಿತು. ಅವನ ಸ್ನೇಹಿತರು ಹೆದರಿ ಹಿಂದೆ ಸರಿಯುವಷ್ಟರಲ್ಲಿ ಆಯುಷ್ ತನ್ನ ತುಟಿಗಳನ್ನು ಅಗಲಿಸಿ ಮತ್ತಷ್ಟು ಜೋರಾಗಿ ನಗತೊಡಗಿದ. ನಾನು ಈಗ ಆಯುಷ್ ಅಲ್ಲ. ಅವನ ಧ್ವನಿ ಹಿಂದಿನಂತೆ ಇರಲಿಲ್ಲ. ಅದು ಗಂಭೀರವಾಗಿತ್ತು, ಭಯಾನಕವಾಗಿತ್ತು. ಅದರಲ್ಲೊಂದು ಅಸುರ ಶಕ್ತಿ ಇತ್ತು. ಆ ಧ್ವನಿಯನ್ನು ಕಂಡ ಮಕ್ಕಳೆಲ್ಲ ಜೋರಾಗಿ ಕೂಗುತ್ತಾ ಆ ಜಾಗದಿಂದ ಓಡಿ ಹೋದರು. ಆದರೆ ಆಯುಷ್ ಅಲ್ಲೇ ನಿಂತಿದ್ದ. ಆತನ ದೇಹದಲ್ಲಿ ಈಗ ಬೇರೊಂದು ರೀತಿಯ ಭಯಾನಕ ಶಕ್ತಿ ಪ್ರವೇಶಿಸಿತ್ತು. ಶ್ರೀವಿದ್ಯಾ ಅವನನ್ನು ಈ ಸ್ಥಿತಿಯಲ್ಲಿ ನೋಡಿ ಜೋರಾಗಿ ಅಳುತ್ತಾ ಅವನನ್ನು ಹಿಡಿದು ತಬ್ಬಿಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಆಯುಷ್ ಹೇಳುತ್ತಾನೆ, ನನ್ನನ್ನು ಮುಟ್ಟಬೇಡ ತಾಯಿ. ಅವನ ಕಣ್ಣುಗಳು ದೀಪದಂತೆ ಹೊಳೆಯುತ್ತಿದ್ದವು. ಅವನ ದೇಹ ಶೀತವಾಗಿತ್ತು. ನನಗೆ ಗೊತ್ತಿದೆ ನಾನೇನು ಮಾಡಬೇಕೆಂದು. ಈ ಮಾತನ್ನು ಕೇಳಿದ ತಾಯಿ ಬೆಚ್ಚಿ ಬಿದ್ದಳು. ಮಗನೇ, ನೀನು ಯಾರ ಹತ್ತಿರ ಈ ಮಾತನ್ನು ಆಡುತ್ತಿದ್ದೀಯಾ? ಆಯುಷ್ ನಗತೊಡಗಿದ. ನಾನು ನಿನ್ನ ಮಗ ಅಲ್ಲ. ನನಗೆ ಈಗ ಇರುವ ಶಕ್ತಿ ಬೇರೆಯದೇ. ಆ ಮಾತು ಕೇಳುತ್ತಿದ್ದಂತೆಯೇ ಶ್ರೀವಿದ್ಯಾ ಭಯದಿಂದ ಕುಸಿದು ಬಿದ್ದಳು. ಅವಳ ಮಗನ ಈ ಸ್ಥಿತಿಗೆ ಕಾರಣವೇನು ಎಂದು ಕೇಳಿದ ಶ್ರೀವಿದ್ಯಾಳಿಗೆ ಆ ಊರಿನ ಹಿರಿಯರು ಹೇಳುತ್ತಾರೆ, ಈ ತಮಸಾ ದೇವಾಲಯದಲ್ಲಿ 25 ವರ್ಷಗಳ ಹಿಂದೆ ಒಬ್ಬ ಮಹಾ ಅಘೋರಿಯ ಶಕ್ತಿ ಬಲವಂತವಾಗಿ ಬಂಧಿಸಲ್ಪಟ್ಟಿತ್ತು. ಆತನ ಶಕ್ತಿ ಶಪ್ತವಾಗಿತ್ತು. ಅದು ದೇವಾಲಯದ ಒಳಗೆ ಸಿಕ್ಕಿ ಹಾಕಲ್ಪಟ್ಟಿತ್ತು. ಆದರೆ ಅದು ಇನ್ನೂ ಪ್ರಬಲವಾಗಿತ್ತು. ಅದು ಬಹುಕಾಲದಿಂದ ನಿರೀಕ್ಷೆಯಲ್ಲಿತ್ತು. ಯಾರಾದರೂ ಆ ದಾರಿಯ ಹತ್ತಿರ ಬರಬೇಕೆಂದು. ಆಯುಷ್ ಆ ದಾರಿಯ ಹತ್ತಿರ ಹೋದನು. ಅವನಿಗೆ ಕರ್ಮವಶದಿಂದ ಮೋಹಿನಿ ಶಕ್ತಿ ಸೇರಿಕೊಂಡಿತು. ಶ್ರೀವಿದ್ಯಾ ಕಣ್ಣೀರಿಟ್ಟು ಅತ್ತಳು. ಇದಕ್ಕೆ ಪರಿಹಾರ ಏನು? ಆಗ ಅವರೆಲ್ಲರೂ ಹೇಳುತ್ತಾರೆ, ಮೋಹಿನಿ ಶಕ್ತಿಯನ್ನು ಮುಕ್ತಗೊಳಿಸಲು ಆಯುಷ್ನ ಬಲಿ ಬೇಕು. ಆ ಮಾತನ್ನು ಕೇಳಿ ಶ್ರೀವಿದ್ಯಾ ಅಲ್ಲಿಯೇ ಕುಸಿದು ಬಿದ್ದಳು. ಬಲಿಯಾಗಲು ನಾನು ಸಿದ್ಧನಿದ್ದೇನೆ, ಆದರೆ ನನ್ನ ಮಗನನ್ನು ಸಾಯಲು ನಾನು ಬಿಡಲಾರೆ. ಆಗ ಊರಿನ ಹಿರಿಯರೊಬ್ಬರು ಹೇಳಿದರು, ಇದು ಅಷ್ಟು ಸುಲಭದ ವಿಷಯವಲ್ಲ. ಆ ಶಕ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಲು ಇನ್ನೂ 3 ಮಕ್ಕಳ ಬಲಿ ಬೇಕು. ಈ ಮಾತನ್ನು ಕೇಳಿದ ಹಳ್ಳಿಯ ಜನರು ಬೆಚ್ಚಿ ಬಿದ್ದರು. ಈ ಶಾಪ ಇನ್ನೂ 3 ಮಕ್ಕಳನ್ನು ಬಲಿಯಾಗಿಸಬಹುದೇ? ಆಗ ಎಲ್ಲರೂ ದೇವಾಲಯದ ಹಿಂಭಾಗದಲ್ಲಿ ಇರುವ ಮುಚ್ಚಿದ ದಾರಿಯನ್ನು ನೋಡಿದರು. ಆ ದಾರಿ ಬಹುಕಾಲದಿಂದ ಮುಚ್ಚಲ್ಪಟ್ಟಿತ್ತು. ಆದರೆ ಅದರಲ್ಲಿ ಭಯಾನಕ ಶಕ್ತಿ ಅಡಗಿತ್ತು. ಆ ಶಕ್ತಿಯನ್ನು ನಾಶ ಮಾಡಲು ಯಾರಾದರೂ ಒಳಗೆ ಹೋಗಬೇಕಿತ್ತು. ಆದರೆ ಯಾರು? ಅದರಲ್ಲಿ ಮೋಹಿನಿಯ ಆತ್ಮವಿದೆ. ಅಲ್ಲಿಯೇ ಇದ್ದ
ಪೂಜಾರಿ ಹೇಳಿದರು, ಈ ದಾರಿ ಏನು ಬೇರೆಯದೇ ಎಂದು ತೋರುತ್ತದೆ, ಆದರೆ ಅದರ ಅಂತ್ಯದಲ್ಲಿ ಏನಿದೆಯೋ ಅದನ್ನು ತಿಳಿಯಬೇಕಾದರೆ. ಆಗ ಇದ್ದಕ್ಕಿದ್ದಂತೆ ಆಯುಷ್ ನಗಲು ಶುರು ಮಾಡಿದ. ನನಗೆ ಗೊತ್ತಿದೆ ಅಲ್ಲಿ ಯಾರು ಇರುವುದು ಎಂದು. ಈ ಮಾತನ್ನು ಕೇಳಿ ಹಳ್ಳಿಯ ಜನರು ಬೆಚ್ಚಿ ಬಿದ್ದರು. ರಾತ್ರಿ ಆಕಾಶ ಕತ್ತಲಾಗಿತ್ತು. ಚಂದ್ರನ ಬೆಳಕು ಸಹ ತಮಸ ದೇವಾಲಯದ ಹತ್ತಿರ ತಲುಪಲು ಹಿಂಜರಿಯುತ್ತಿತ್ತು. ಹಗಲಿನ ಬೆಳಕು ಮುಚ್ಚಿ ಮಬ್ಬು ಕವಿದು ರಹಸ್ಯ ಈಗ ಮರಣ ಗರ್ಭದಲ್ಲಿ ಮೂಡಿ ಬರುತ್ತಿತ್ತು. ನಾನು ಇಲ್ಲಿಂದ ಹೋಗುತ್ತೇನೆ ತಾಯಿ. ಆಯುಷ್ ತನ್ನ ತಾಯಿಗೆ ಸಾಂತ್ವನ ಹೇಳುತ್ತಿದ್ದಂತೆ ತೋರುತ್ತಿತ್ತು. ಆದರೆ ಅವನ ಕಣ್ಣುಗಳು ಮನುಷ್ಯನ ಕಣ್ಣುಗಳಂತೆ ಇರಲಿಲ್ಲ. ಅವು ಕತ್ತಲು ಹೊತ್ತ ಕಂದೀಪಗಳಂತೆ ಬೆಚ್ಚನೆಯ ಜ್ವಾಲೆಯಂತೆ ಕಾಣಿಸುತ್ತಿತ್ತು. ಮಗು, ದಯವಿಟ್ಟು ಬದಲಾಗು. ನೀನು ನನ್ನ ಆಯುಷ್ ಅಲ್ಲವೇ? ಶ್ರೀವಿದ್ಯಾ ಆಕಾಶದ ತಾರೆಗಳಿಗೆ ಮುಟ್ಟುವಂತೆ ಅಳುತ್ತಾ ಕೂಗುತ್ತಿದ್ದಳು. ಆದರೆ ಆಯುಷ್ ಅಲ್ಲೇ ನಿಂತು ನೋಡುತ್ತಿದ್ದ. ಅವನ ಶರೀರ ನಿಧಾನವಾಗಿ ನಡುಗತೊಡಗಿತು. ಇದ್ದಕ್ಕಿದ್ದಂತೆ ಅವನು ನೆಲಕ್ಕೆ ಉರುಳಿದ. ಶ್ರೀವಿದ್ಯಾ ಕೂಗಿ ಅವನನ್ನು ತಬ್ಬಿಕೊಳ್ಳಲು ಹೋದಳು. ಆ ಕ್ಷಣವೇ ಭೀಕರವಾದದ್ದೊಂದು ಘಟನೆ ನಡೆಯಿತು. ಆಯುಷ್ ನೆಲದಲ್ಲಿ ಬೀಳುತ್ತಿದ್ದಂತೆಯೇ ಅವನ ದೇಹದಿಂದ ಬಿಳಿ ಹೊಗೆ ಬರತೊಡಗಿತು. ಹೊಗೆಯಿಂದ ಗಾಳಿ ದಟ್ಟವಾಗಿ ತೀವ್ರ ದುರ್ವಾಸನೆಯನ್ನು ಹೊರಹೊಮ್ಮಿಸತೊಡಗಿತು. ಆಗ ಇದ್ದಕ್ಕಿದ್ದಂತೆ ನನ್ನ ದಾರಿ ಮುಚ್ಚಬೇಡ, ಆ ಒಂದು ವಾಕ್ಯ ವಾತಾವರಣದ ಒಳಗೆ ಭೀಕರವಾಗಿ ಪ್ರತಿಧ್ವನಿಸಿತು. ದೇವಾಲಯದ ಹತ್ತಿರವೇ ಇದ್ದ ಹಳ್ಳಿಯ ಜನರು ಹೆದರಿದರು. ಆದರೆ ಓಡಲು ಸಾಧ್ಯವಾಗಲಿಲ್ಲ. ಆ ಹೊಗೆಯೊಳಗಿನಿಂದ ಒಬ್ಬ ಸಾಂದ್ರ ಶೂನ್ಯ ಕಪ್ಪು ಆಕಾರ ಹೊರಬರುತ್ತಿತ್ತು. ಅದರ ಹಿತ್ತಿಲಿನಿಂದ ಮಹಾಭೀಕರವಾದ ನಗುವಿನ ಶಬ್ದ ಕೇಳಿಬಂತು. ನೀವು ಎಲ್ಲಿದ್ದೀರಿ? ನನಗೆ ಮುಕ್ತಿ ಬೇಕು. ಅದು ಯಾರು? ಅದು ಆಯುಷ್ನ ದೇಹದಲ್ಲಿ ಸೇರಿದ ಮೋಹಿನಿ ಶಕ್ತಿಯ ಆತ್ಮವೇ.